50% ಹೆಣ್ಮಕ್ಳಲ್ಲಿ ತೊಂದರೆ ಅಂತ ಹೇಳಿದ್ರೆ ಇನ್ನು 50% ಗಂಡಸರಲ್ಲಿ ತೊಂದರೆ ಇರುತ್ತೆ. ವೆಯ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಗಂಡಸರಲ್ಲೂ ಹೆಂಗಸರಲ್ಲೂ ಇಬ್ಬರಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು 5 to 10% ಏನಾದರೂ ಬಾಡಿ ವೆಯ್ಟ್ನ ನೀವು ಕಡಿಮೆ ಮಾಡ್ಕೊಂಡ್ರೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಆಗಿ ಆ ಸ್ಪರ್ಮ್ದು ಕೌಂಟು, ಮೊಟಿಲಿಟಿ, ಕ್ವಾಲಿಟಿ ಎಲ್ಲಾನು ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಪ್ಷನ್ ಆಗಿರ್ಬೋದು, ಇದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಈ ಕೆಮಿಕಲ್ಸು ನಮಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ಎಫೆಕ್ಟ್ ಮಾಡಿ ಮತ್ತೆ ಸ್ಪರ್ಮ್ ಪ್ರೊಡಕ್ಷನ್ ಕ್ವಾಲಿಟಿ ಎಲ್ಲಾನು ಕಡಿಮೆ ಆಗುತ್ತೆ. ಹೌ ಟು ಇಂಪ್ರೂವ್ ಸ್ಪರ್ಮ್ ಕೌಂಟ್. ವೀರ್ಯಾಣು ಪರೀಕ್ಷೆ ಮಾಡಿದಾಗ ವೀರ್ಯಾಣುದು ಸಂಖ್ಯೆ ನಾವು ಹೆಂಗೆ ಜಾಸ್ತಿ ಮಾಡ್ಬೋದು ಅಂತ ನೋಡೋಣ. ಈಗ ಮುಂಚಿನ ಕಾಲದಲ್ಲಿ ಏನಾಗ್ತಿತ್ತು, ಒಂದು ಕಪಲ್ ಇವಾಗ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅಂತ ಹೇಳಿದ್ರೆ ಮೇಯ್ನಾಗೆ ಹೆಣ್ಮಕ್ಳಲ್ಲೇ ತೊಂದರೆ ಅಂತ ಹೇಳ್ತಿದ್ರು. ಈಗ ಮೆಡಿಕಲ್ ಫೀಲ್ಡ್ ತುಂಬಾ ಅಡ್ವಾನ್ಸ್ ಆಗಿದೆ. ಸೊ ಇವಾಗ ಏನು ಹೇಳ್ತೀವಿ, 50% ಹೆಣ್ಮಕ್ಳಲ್ಲಿ ತೊಂದರೆ ಅಂತ ಹೇಳಿದ್ರೆ ಇನ್ನು 50% ಗಂಡಸರಲ್ಲಿ ತೊಂದರೆ ಇರುತ್ತೆ. ಯಾವ್ಯಾವ ರೀತಿ ತೊಂದರೆ ಕಾಣಿಸ್ಕೊಳ್ಳುತ್ತೆ ಅಂತ ನೋಡೋಣ. ಈಗ ವೀರ್ಯಾಣು ಪರೀಕ್ಷೆ ಅಂತ ಮಾಡಿದಾಗ ಅದು ಸ್ಪರ್ಮ್ದು ಕೌಂಟ್ ಅಥವಾ ಸಂಖ್ಯೆ ಅಂತ ಏನು ಹೇಳ್ತೀವಿ ಅದು ಕಡಿಮೆ ಇರ್ಬೋದು, ಇಲ್ಲಾಂದರೆ ವೀರ್ಯಾಣುದು ಚಲನಶಕ್ತಿ ಕಡಿಮೆ ಇರ್ಬೋದು, ಇಲ್ಲ ಕ್ವಾಲಿಟಿ ಕಡಿಮೆ ಇರ್ಬೋದು, ಇಲ್ಲ ಒಬ್ಬೊಬ್ಬರಲ್ಲಿ ಏನಾಗುತ್ತೆ ಅದು ನಾವು ಅನಾಲಿಸಿಸ್ ಮಾಡಿ ನೋಡಿದಾಗ ಸ್ಪರ್ಮ್ಸ್ ಕಾಣಿಸ್ದೇ ಇರ್ಬೋದು. ಆಲಿಗೋಸ್ಪರ್ಮಿಯಾ, ಅಜೂಸ್ಪರ್ಮಿಯಾ ಅಂತೆಲ್ಲ ಹೇಳ್ತೀವಿ. ಈ ಥರ ನಾನಾ ರೀತಿಯಲ್ಲಿ ಸ್ಪರ್ಮ್ಸಲ್ಲಿ ತೊಂದರೆಗಳು ಕಾಣಿಸ್ತಾ ಇದೆ. ಸೊ ಯಾಕೆ ಕಾಣಿಸ್ತಾ ಇದೆ, ಹೆಂಗೆ ಟ್ಯಾಕಲ್ ಮಾಡೋದು, ನಾವು ಹೆಂಗೆ ಇಂಪ್ರೂವ್ ಮಾಡೋದು ಅಂತ ನೋಡೋಣ. ಸೊ ಈಗ ಮೊದಲನೇದಾಗಿ ವೆಯ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದು ಗಂಡಸರಲ್ಲೂ ಹೆಂಗಸರಲ್ಲೂ ಇಬ್ಬರಲ್ಲೂ ಇಂಪಾರ್ಟೆಂಟ್ ಆಗುತ್ತೆ. ನಾರ್ಮಲಾಗೆ BMI ಅಂತ ಹೇಳ್ತೀವಿ, ಬಾಡಿ ಮಾಸ್ ಇಂಡೆಕ್ಸ್ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀವಿ. ಅದು ಲೆಸ್ ದ್ಯಾನ್ 18.5 ಇದ್ದರೆ ಕಡಿಮೆ ತೂಕ ಅಥವಾ ಅಂಡರ್ ವೆಯ್ಟ್ ಅಂತ ಹೇಳ್ತೀವಿ. ಮೋರ್ ದ್ಯಾನ್ 25 ಇದ್ದರೆ ತೂಕ ಜಾಸ್ತಿ ಕಡೆ ಇದೆ ಅಥವಾ ಓವರ್ ವೆಯ್ಟ್ ಅಂತ ಹೇಳ್ತೀವಿ. ಸೊ ಯಾವುದೇ ಕಪ್ಪಲ್ಲು ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರ್ಬೇಕಾದ್ರೆ ನಾರ್ಮಲ್ BMI ಇಟ್ಕೊಂಡು ಮಾಡೋದು ಹೆಲ್ಪ್ ಆಗುತ್ತೆ. ಅಂತ ಹೇಳಿದ್ರೆ ಈಗ ಹೆಂಗೆ ನಾವು ನಾರ್ಮಲ್ BMIಗೆ ತೊಗೊಳ್ಳೋದು ಹೇಗೆ ಅಂತ, ಮೇಯ್ನಾಗೆ ಏನು ತಿನ್ನಬೇಕು ಏನು ತಿನ್ನಬಾರ್ದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬರೋದು ಎಕ್ಸಸೈಸ್ ಅಂತ ಹೇಳ್ತೀವಿ. ಈಗ ವಾರದಲ್ಲಿ ಅಟ್ಲೀಸ್ಟ್ ಒಂದು 5 ದಿನ ಒಂದು 3/4 ಗಂಟೆಯಿಂದ 1 ಗಂಟೆ ಬ್ರಿಸ್ಕ್ ವಾಕ್ ಮಾಡಬೇಕಾಗತ್ತೆ. ಮತ್ತು ಒಂದು ಅರ್ಧ ಗಂಟೆ ಯೋಗ ಮಾಡೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ ಥರ ಎಲ್ಲ ಬೇರೆ ಬೇರೆ ರೀತಿ ಅಳವಡಿಸ್ಕೊಂಡು ಒಂದು 5 to 10% ಏನಾದರೂ ಬಾಡಿ ವೆಯ್ಟ್ನ ನೀವು ಕಡಿಮೆ ಮಾಡಿಕೊಂಡ್ರೂ ಅದು ತುಂಬಾ ಹೆಲ್ಪ್ ಆಗುತ್ತೆ. ಹಾರ್ಮೋನಲ್ ಚೇಂಜಸ್ ಏನೇನಾಗಿರುತ್ತೆ ಅದನ್ನೆಲ್ಲನೂ ಇಂಪ್ರೂವ್ ಆಗಿ ಸ್ಪರ್ಮ್ ಪ್ಯಾರಾಮೀಟರ್ಸು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಎರಡನೇದಾಗಿ ಸ್ಟ್ರೆಸ್. ಈಗ ಸ್ಟ್ರೆಸ್ಸು ಇತ್ತೀಚಿನ ದಿನಗಳಲ್ಲಿ ತುಂಬ ನೋಡ್ತಾ ಇದ್ದೀವಿ. ಅದು ಕೆಲಸದ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು, ಟ್ರಾವೆಲ್ ರಿಲೇಟೆಡ್ ಸ್ಟ್ರೆಸ್ ಆಗಿರ್ಬೋದು. ಸೊ ಇದರಿಂದ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಅಂತ ಏನು ಹೇಳ್ತೀವಿ ಅದರ ಲೆವೆಲ್ಸು ಕಡಿಮೆ ಆಗ್ತಾ ಇದೆ. ಸೊ ಇದರಿಂದ ಮತ್ತೆ ಎಲ್ಲ ಸ್ಪರ್ಮ್ ಪ್ಯಾರಾಮೀಟರ್ಸು ಎಫೆಕ್ಟ್ ಆಗ್ತಾ ಇದೆ. ಸೊ ಸ್ಟ್ರೆಸ್ನ ಹೆಂಗೆ ಟ್ಯಾಕಲ್ ಮಾಡೋದು, ಈಗ ಫಸ್ಟಾಗಿ ನಾವು ಮೆಡಿಟೇಷನ್ ಮಾಡ್ಬೋದು. ಈಗ ಡೈಲಿ ಒಂದು ಅರ್ಧ ಗಂಟೆ ಮೆಡಿಟೇಷನ್ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಯೋಗ ಮಾಡ್ಬೋದು. ಯೋಗ ಮಾಡೋದ್ರಿಂದ ನಿಮಗೆ ಬೋತ್ ಫಿಸಿಕಲ್ ಮತ್ತು ಮೆಂಟಲ್ ಕಾಮ್ನೆಸ್ ಎರಡೂ ಬರುತ್ತೆ. ಸೊ ಇದೆಲ್ಲನೂ ಬರೋದ್ರಿಂದ ನಿಮಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಸ್ವಲ್ಪ ಜಾಸ್ತಿ ಆಗಿ ಆ ಸ್ಪರ್ಮ್ದು ಕೌಂಟು, ಮೊಟಿಲಿಟಿ, ಕ್ವಾಲಿಟಿ ಎಲ್ಲನೂ ಇಂಪ್ರೂವ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ಹವ್ಯಾಸದಲ್ಲಿ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಈಗ ಒಂದು ಆಟ ಆಡೋದ್ರಲ್ಲಿ ಇರ್ಬೋದು ಅಥವಾ ಒಂದು ಮ್ಯೂಸಿಕ್ ಕೇಳೋದ್ರಲ್ಲಿ ಇರ್ಬೋದು. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರುತ್ತೆ. ಅವ್ರು ಯಾವ ಥರ ಏನು ಮಾಡಿದ್ರೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅಂತ ನೋಡಿಕೊಂಡು ಮಾಡಿದಾಗ ಖಂಡಿತ ಸ್ಪರ್ಮ್ ಪ್ಯಾರಾಮೀಟರ್ಸ್ ಎಲ್ಲನೂ ಹೆಲ್ಪ್ ಆಗೋಕ್ಕೆ ಇದಾಗುತ್ತೆ. ನೆಕ್ಸ್ಟ್ 4ನೇದಾಗಿ ಹೀಟ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಈಗ ಕೆಲಸ ಮಾಡೋ ಕಡೆ ತುಂಬ ಹೀಟ್ ಎಕ್ಸ್ಪೋಜರ್ ಇರ್ಬೋದು. ಅಂದರೆ ಈಗ ಅಡುಗೆ ಕೆಲಸ ಮಾಡೋದಿರ್ಬೋದು, ಅಥವಾ ಇಂಡಸ್ಟ್ರೀಸಲ್ಲಿ ಕೆಲಸ ಮಾಡ್ತಾರೆ, ಅಥವಾ ಫ್ಯಾಕ್ಟ್ರೀಸಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಿ ಹೀಟ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ ಅಲ್ಲಿ ಹಾರ್ಮೋನಲ್ ಡಿಸ್ಟರ್ಬೆನ್ಸ್ ಎಲ್ಲ ಆಗ್ಬಿಟ್ಟು ಮತ್ತು ಸ್ಪರ್ಮ್ ಪ್ಯಾರಾಮೀಟರ್ಸು ಎಫೆಕ್ಟ್ ಆಗುತ್ತೆ. ಸೊ ಆ ಥರ ಇವಾಗ ಕಂಟಿನ್ಯೂಸ್ ಆಗಿ 8 ಗಂಟೆ ಹೀಟ್ ಎಕ್ಸ್ಪೋಜರ್ ಇದೆ ಅಂತ ಹೇಳಿದಾಗ ಅವ್ರಿಗೆ ಒಂದು 4 ಅವರ್ಸು ಕೆಲಸ ಮಾಡಿ ಒಂದು 2 ಅವರ್ಸ್ ಬ್ರೇಕ್ ತೊಗೊಳಕ್ಕೆ, ಮತ್ತೆ ನೆಕ್ಸ್ಟ್ 4 ಅವರ್ಸ್ ಕಂಟಿನ್ಯೂ ಮಾಡೋಕ್ಕೆ, ಆ ಥರ ಅಟ್ಲೀಸ್ಟ್ ಅಡ್ವೈಸ್ ಮಾಡ್ತೀವಿ. ಇನ್ ಬಿಟ್ವೀನ್ ಬ್ರೇಕ್ ಇದ್ದಾಗ ಏನಾಗುತ್ತೆ, ಸ್ವಲ್ಪ ಅಟ್ಲೀಸ್ಟ್ ಸ್ಪರ್ಮೆಟೋಜೆನೆಸಿಸ್ ಅಂತ ಏನು ಹೇಳ್ತೀವಿ ಅದು ಎಫೆಕ್ಟ್ ಆಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ನೆಕ್ಸ್ಟು ಈಗ ಟೈಟ್ ಕ್ಲೋತ್ಸ್ ಅಂತ ಹೇಳ್ತೀವಿ. ಈಗ ಟೈಟ್ ಜೀನ್ಸ್ ಹಾಕೋದು, ಟೈಟ್ ಬಟ್ಟೆ ಹಾಕೋದ್ರಿಂದ ಅಲ್ಲಿ ಏನಿರುತ್ತೆ ಕೆಳಗಡೆ ಜಾಸ್ತಿ ಹೀಟ್ ಅನ್ನೋದು ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಪ್ರೊಡಕ್ಷನಿಂದ ಮತ್ತೆ ಸ್ಪರ್ಮ್ ಎಲ್ಲ ಕ್ವಾಲಿಟಿ, ಮೊಟಿಲಿಟಿ ಎಲ್ಲನೂ ಎಫೆಕ್ಟ್ ಆಗುತ್ತೆ. ಆಮೇಲೆ ಮೇಯ್ನಾಗಿ ಫುಡ್ ಹ್ಯಾಬಿಟ್ಸು. ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಫುಲ್ ನೋಡ್ತಿರೋದೇನು ಅಂತ ಹೇಳಿದ್ರೆ ಆ್ಯಪ್ಸ್ ಬಂದುಬಿಟ್ಟಿದೆ. ಈಗ ಸ್ವಿಗ್ಗಿ, ಝೊಮ್ಯಾಟೊ, ಸೊ ಎಲ್ಲರೂ ಆ್ಯಪಲ್ಲಿ ಫುಡ್ ಆರ್ಡ್ರ್ ಮಾಡೋದು, ತಿನ್ನೋದು ಇದು ಜಾಸ್ತಿ ಆಗ್ತಾ ಇದೆ. ಸೊ ಮೇಯ್ನಾಗಿ ಅದನ್ನು ಅವಾಯ್ಡ್ ಮಾಡಿ ಮನೇಲೇ ತಯಾರಿಸಿರೋ ಅಡುಗೆನ ತಿನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಮೇಯ್ನಾಗೆ ಮೈದಾ, ಹೊರಗಡೆದು ಈ ಪಿಜ್ಜಾ, ಬರ್ಗರ್ಸು ಆ ಥರದ್ದೆಲ್ಲ ಅವಾಯ್ಡ್ ಮಾಡಿ ಪ್ರೋಟೀನ್ಸ್ ಜಾಸ್ತಿ ಇರೋದು, ಕಾರ್ಬೋಹೈಡ್ರೇಟ್ ಕಡಿಮೆ ಇರೋ ಫುಡ್ನ ತೊಗೊಳ್ಳೋದ್ರಲ್ಲಿ ತುಂಬ ಹೆಲ್ಪ್ ಆಗುತ್ತೆ.
ಮತ್ತು ನೆಕ್ಸ್ಟ್ ಹವ್ಯಾಸಗಳು ಅಂತ ಹೇಳ್ತೀವಿ. ಈಗ ಸಿಗರೇಟ್ ಸ್ಮೋಕಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಕನ್ಸಪ್ಷನ್ ಆಗಿರ್ಬೋದು, ಇದರಲ್ಲೆಲ್ಲ ಕೆಮಿಕಲ್ಸ್ ಇರುತ್ತೆ. ಈ ಕೆಮಿಕಲ್ಸು ನಮಗೆ ಟೆಸ್ಟೋಸ್ಟೆರಾನ್ ಹಾರ್ಮೋನ್ನ ಎಫೆಕ್ಟ್ ಮಾಡಿ ಮತ್ತು ಸ್ಪರ್ಮ್ ಪ್ರೊಡಕ್ಷನ್ನು ಕ್ವಾಲಿಟಿ ಎಲ್ಲನೂ ಕಡಿಮೆ ಆಗುತ್ತೆ. ಸೊ ಈ ಥರ ಹವ್ಯಾಸ ಇಟ್ಕೊಂಡು ಏನಾದ್ರು ಬಂದರೆ ಫಸ್ಟ್ ನಾವು ಅಡ್ವೈಸ್ ಮಾಡೋದು ಅದನ್ನು ಸ್ಟಾಪ್ ಮಾಡೋಕ್ಕೆ, ಕಂಪ್ಲೀಟಾಗಿ ಕ್ವಿಟ್ ಮಾಡೋದಕ್ಕೆ ಅಡ್ವೈಸ್ ಮಾಡ್ತೀವಿ. ಸೊ ಈ ಥರ ಮೇಯ್ನಾಗಿ ಎಲ್ಲನೂ ಫಾಲೋ ಮಾಡಬೇಕಾಗತ್ತೆ. ಈಗ ಏನೇನು ತಿನ್ನೋದ್ರಿಂದ ಅಥವಾ ಏನೇನು ಮೆಡಿಕೇಷನ್ಸ್ ತೊಗೊಂಡು ನಾವು ಸಿಂಪಲ್ ಮೆಡಿಕೇಷನ್ಸಲ್ಲಿ ಸ್ಪರ್ಮ್ ಕೌಂಟ್ನ ಜಾಸ್ತಿ ಆಗ್ಬೋದು ಅಂತ ನೋಡೋಣ. ಈಗ ಫಸ್ಟು ವೈಟಮಿನ್ ಸಿ ರಿಚ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ ಈಗ ನಿಂಬೆಹಣ್ಣು, ಆರೆಂಜಸ್ಸು, ಗೂಸ್ಬೆರಿ, ಬೆಟ್ಟದ ನಲ್ಲಿಕಾಯಿ, ನುಗ್ಗೆಕಾಯಿ, ಸೊ ಈ ಥರದ್ದೆಲ್ಲನೂ ವೈಟಮಿನ್ ಸಿ ಜಾಸ್ತಿ ಇರುತ್ತೆ. ಈಗ ಯೂಶ್ವಲಿ ಸ್ಪರ್ಮ್ ಕೌಂಟ್ ಕಡಿಮೆ ಇದ್ದಿದ್ದ ಗಂಡಸರಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅಥವಾ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಜಾಸ್ತಿ ಇರುತ್ತೆ. ಸೊ ಅದನ್ನು ಟ್ಯಾಕಲ್ ಮಾಡೋದಕ್ಕೆ ನಾವು ಆ್ಯಂಟಿ ಆಕ್ಸಿಡೆಂಟ್ಸ್ ಕೊಡಬೇಕಾಗತ್ತೆ. ಈ ವೈಟಮಿನ್ ಸಿ ಇಸ್ ಒನ್ ಆಫ್ ದ ಬೆಸ್ಟ್ ಆ್ಯಂಟಿ ಆಕ್ಸಿಡೆಂಟ್. ಸೊ ಡೈಲಿ ನೀವು 1 to 2 grams ಕನ್ಸಪ್ಷನ್ ಮಾಡೋದ್ರಿಂದ ಸ್ಪರ್ಮ್ದು ಮೊಟಿಲಿಟಿ ಕೌಂಟು ಎಲ್ಲ ಇಂಪ್ರೂವ್ ಆಗೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಜಿಂಕ್ ಅಂತ ಹೇಳ್ತೀವಿ. ಜಿಂಕ್ ಜಾಸ್ತಿ ಕಾಮನಾಗಿ ನಾವು ನಾನ್ ವೆಜ್ ಫುಡ್ಡಲ್ಲಿ ನೋಡ್ತೀವಿ. ಈಗ ವೆಜಿಟೇರಿಯನ್ಸ್ ಅದನ್ನು ತೊಗೋಬೇಕು ಅಂತ ಹೇಳಿದ್ರೆ ಸಪ್ಲಿಮೆಂಟ್ಸ್ ಮೂಲಕ ತೊಗೋಬೋದು. ಆಮೇಲೆ ನೆಕ್ಸ್ಟು ಮೆಂತ್ಯ ಅಂತ ಹೇಳ್ತೀವಿ. ನ್ಯಾಚುರಲಿ ಈಗ ಇಂಪ್ರೂವ್ ಮಾಡೋದಕ್ಕೆ ಮೆಂತ್ಯನ ಯೂಸ್ ಮಾಡ್ಬೋದು. ಆಮೇಲೆ ಅಶ್ವಗಂಧ ಅಂತ ಇರುತ್ತೆ ಇಂಡಿಯಾಲಿ, ಅದರಿಂದ ಕೂಡ ಸ್ಪರ್ಮ್ ಕೌಂಟು ಇಂಪ್ರೂವ್ ಆಗುತ್ತೆ. ಸೊ ಈಗ ಆಲ್ರೆಡಿ ಹೇಳಿರೋ ಹಾಗೆ ಇದೆಲ್ಲನೂ ಅಳವಡಿಸ್ಕೊಂಡು ಅಂತ ಹೇಳಿದ್ರೆ, ಈಗ ನಾವು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಂಡು ದಿನ ಎಕ್ಸಸೈಸು, ವಾಕಿಂಗು ಅದನ್ನೆಲ್ಲ ಇಟ್ಕೊಂಡು, ಮತ್ತು ಮೇಯ್ನಾಗೆ ಫುಡ್ ಏನು ತಿನ್ನಬೇಕು ಏನು ತಿನ್ನಬಾರ್ದು, ಮಲ್ಟಿವಿಟಮಿನ್ಸ್ ಇರೋವಂಥ ಒಳ್ಳೆ ಪ್ರೋಟೀನ್ ರಿಚ್ ಫುಡ್ನ ತೊಗೋಬೇಕು ಅಂತ ಆಲ್ರೆಡಿ ಅಡ್ವೈಸ್ ಮಾಡಿದ್ದೀವಿ. ಅದನ್ನು ಫಾಲೋ ಮಾಡಿಕೊಂಡು ಏನೇನು ಹ್ಯಾಬಿಟ್ಸ್ ಅಂತ ಹೇಳಿದ್ವೋ ಅದನ್ನು ಕ್ವಿಟ್ ಮಾಡಿ, ಸೊ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ಸು ಮಾಡಿಕೊಂಡು ಒಂದು 2-3 months ನೋಡಿ ಮತ್ತೆ ನಾವು ವೀರ್ಯಾಣು ಪರೀಕ್ಷೆನ ರಿಪೀಟ್ ಮಾಡೋಕ್ಕೆ ಹೇಳ್ತೀವಿ. ಆ ರಿಪೋರ್ಟ್ ನೋಡಿಕೊಂಡು ಫರ್ದರ್ ಟ್ರೀಟ್ಮೆಂಟ್ ಏನಿರುತ್ತೆ ಅಂತ ಡಿಸೈಡ್ ಮಾಡ್ಕೋಬೋದು. ಸೊ ಆ ರಿಪೋರ್ಟಲ್ಲಿ ಮತ್ತೆ ಈಗ ಕೌಂಟಲ್ಲಿ ಏನಾದರೂ ಕಡಿಮೆ ಇದೆ, ಚಲನಶಕ್ತಿಲಿ ಕಡಿಮೆ ಇದೆ, ಅಥವಾ ನಾರ್ಮಲ್ ಫಾರ್ಮ್ಸ್ ಅಂತ ಹೇಳ್ತೀವಿ, ಇದರಲ್ಲಿ ಕಡಿಮೆ ಇದೆ ಅಂತ ಹೇಳಿದಾಗ ನೀವು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಬಂದು ಮೀಟ್ ಮಾಡಬೇಕಾಗತ್ತೆ. ಆ ರಿಪೋರ್ಟ್ಸ್ ನೋಡಿಕೊಂಡು ಫರ್ದರ್ ನಿಮಗೆ ಯಾವ ಥರ ಟ್ರೀಟ್ಮೆಂಟ್ ಬೇಕಾಗುತ್ತೆ, ಅಂದರೆ ಈಗ ನ್ಯಾಚುರಲಿ ಕನ್ಸೀವ್ ಆಗ್ಬೋದಾ ಅಥವಾ ಸಿಂಪಲ್ ಟ್ರೀಟ್ಮೆಂಟ್ ಥರ ಈಗ IUI ಏನಾದರೂ ಬೇಕಾಗುತ್ತಾ ಅಥವಾ IVF ಬೇಕಾ ಅನ್ನೋದು ನಿಮಗೆ ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಬಂದು ಮೀಟ್ ಮಾಡಿದಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.